ಸ್ವಚ್ಛತೆ ಕಾಪಾಡು. ಈ ಸ್ವಚ್ಛತೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಈ ಲರ್ನಿಂಗ್ ಲಿಂಕ್ ಫೌಂಡೇಶನ್ ಇವರೊಂದು ಈ ಒಂದು ಕಾರ್ಯಕ್ರಮ ಆಯ್ಕೊಂಡಿದ್ರಲ್ಲ, ಭಾಳಷ್ಟು ಸಂತೋಷದ ವಿಷಯ. ಫಸ್ಟ್ ಇದು ಮಾಡಬೇಕಿತ್ತು ಸ್ವಚ್ಛತೆ. ಈಗ ಗ್ರಾಮದಲ್ಲೇ ಕೆಲವರು ಅಂದಾಡ್ತಾರೆ, ಪಂಚಾಯತ್ ಸ್ವಚ್ಛ ಮಾಡಬೇಕು, ಪಂಚಾಯತ್ದವ್ರು ಏನು ಮಾಡ್ತಾರೆ, ಸಿಬ್ಬಂದಿಗಳು ಏನು ಮಾಡ್ತಾರೆ, ಮೆಂಬರ್ಗಳು ಏನು ಮಾಡ್ತಾರೆ, ಅವ್ರು ಬಂದು ಬೆಳಿಬೇಕು, ಅವ್ರು ಬಂದು ಸ್ವಚ್ಛ ಮಾಡಬೇಕು. ಅಲ್ಲ, ಅವ್ರ ಕರ್ತವ್ಯದ ಅವ್ರು ಮಾಡ್ತಾರೆ, ಮರ್ತರೂ ನೆಕ್ಸ್ಟ್ ಡೇ ಮಾಡ್ತಾರೆ, ವಾರಕ್ಕೊಮ್ಮೆ ಮಾಡ್ತಾರೆ. ಬಟ್ ನಮ್ಮ ಕರ್ತವ್ಯ ಏನು, ನಮ್ಮ ಕೆಲಸ ಏನು? ನಾವು ಆರೋಗ್ಯ ಕೆಟ್ಟಾಗ ಅವ್ರು ಬಂದು ಒಯ್ತಾರ? ಅಲ್ಲ, ನಮ್ಮ ಆರೋಗ್ಯ ಕೆಟ್ಟಿತು, ನಮ್ಮ ಆರ್ಥಿಕ ಅದು ಕೆಟ್ಟಿತು ಅಂದರೆ ನಮ್ಮಲ್ಲಿ ಪರಿಸ್ಥಿತಿ ಬಂದಾಗ ಯಾರು ಬರ್ತಾರೆ? ಅವಾಗ ಯಾರೂ ಬರಲ್ಲ, ನಾವೇ ಗುಳಾಡ್ಬೇಕಾದ್ರೆ. ಅದಕ್ಕೆ ನಾವು ಸುದ್ದಿ ಇರಬೇಕು, ನಮ್ಮ ಆರೋಗ್ಯ ಸುದ್ದಿ ಇರಬೇಕು, ನಮ್ಮ ಆರ್ಥಿಕ ಸಬಲೀಕರಣ ಆಗಬೇಕು. ನಾವು ಚೆನ್ನಾಗಿ ಕಮ್ಯುನಿಟಿಗಳೊಂದಿಗೆ ಭಾಳಷ್ಟು ಅನ್ಯೋನ್ಯವಾಗಿರಬೇಕಾದ್ರೆ ಫಸ್ಟ್ ನಾವು ಸುದ್ದಿ ಮಾಡ್ಕೊಳ್ಳೋಣಲ್ಲ, ನಮ್ಮನೆ ನಾವು ಸ್ವಚ್ಛ ಮಾಡೋಣ. ಅದು ಪಂಚಾಯತ್ದವ್ರು ಎರಡನೇ ಮಾತು ಇರೇ ಇರ್ತಾರೆ, ಅವ್ರು ಮಾಡ್ತಾರೆ. ಪಂಚಾಯತಿಯಲ್ಲಿ ಎಷ್ಟೋ ಇದಾಗ ಬಂದು ಎಲ್ಲರಿಗೂ ಗೊತ್ತಿದ್ದ ವಿಷಯ, ಒಬ್ರಿಗೊಬ್ರು ಸಿಬ್ಬಂದಿಗಳು ಮಾತು ಕೇಳಲ್ಲ. ಅಧ್ಯಕ್ಷರೆಲ್ಲ ಹೇಳ್ತಾರೆ, ಅಧ್ಯಕ್ಷರ ಆದಮೇಲೆ ಪಿ ಡಿ ಒಗಳು ಆದಮೇಲೆ ಅವ್ರು ತಮ್ಮ ಕರ್ತವ್ಯ ಮಾಡ್ಬೇಕಂತೇಳಿ ಆ ಸ್ಟೇಜಿಗೆ ಹೋಗಿರ್ತಾರೆ. ಈಗ ಇನ್ನೊಂದು ಇದೇ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಒಂದು ಕಿವಿ ಮಾತಂದರೆ, ನಮ್ಮಲ್ಲಿ ಒಂದು 4 ಗಲ್ಲಿ ಅಥವಾ 5 ಗಲ್ಲಿ ಬರ್ಬೋದು ಓಣಿ. ಒಂದು ಕೆಬ್ಬಣದೊಂದು ಬ್ಯಾರ್ನರ್ ಸಿಸ್ಟಮು, ಒಂದು ಕಸ ಹಾಕೋದು, ಅದು ಅದು ಕಿತ್ತಿ ಹೋಗ್ಲಾರ್ದಂಗೆ ಅಥವಾ ವೆಲ್ಡಿಂಗ್ ಮಾಡಿ ಸಿಮೆಂಟ್ ಹಾಕಿ ಒಂದು ಓಣಿಗೆ ಒಂದು 10-15 ಮನೆಗಳು ನಡ್ಬರ್ಕ್ ಒಂದು ಇಟ್ಟಿ ಅಂದ್ರೆ ಅಲ್ಲಿ ಎಲ್ಲ ಜನರು ಒಯ್ದು ಹಂಗೆ ಹಾಕಂತ ಒಂದು ಸ್ವಲ್ಪ ತಿಳಿಸಿ ಹೇಳ್ಬೇಕು. ಅದು ತುಂಬಿದ ತಕ್ಷಣವೇ ಮುನ್ಸಿಪಾಲ್ಟಿ ನಮ್ಮ ಲೇಬರ್ಗಳು ಇರ್ತಾರಲ್ಲ, ನಿಮ್ಮ ಪಂಚಾಯತ್ ಅವ್ರು ಏನು ಮಾಡ್ತಾರೆ, ಅದನ್ನು ತುಂಬ್ಕೊಂಡು ಹೋಗಿ ಅಲ್ಲಿ ದೂರ ಹಾಕಿ ಸಾಕು. ಯಾರ್ಯಾರು ಮನೆ ಮುಂದೆ ಯಾರ್ಯಾರು ಅಂಗಳ ಬಂದು ಪಂಚಾಯತ್ ಅವ್ರು ಬಂದು ಬೆಳೆಯೋದಿಲ್ಲ. ಆ ಪಂಚಾಯತ್ ಸಾರ್ವಜನಿಕರ ರೋಡು, ಸಾರ್ವಜನಿಕರ ನಾಲಿ ಏನು ಇರ್ತಾವ ಅದು ಮಾತ್ರ ಅವ್ರು ಸ್ವಚ್ಛ ಮಾಡ್ತಾರೆ. ಒಂದೇದು ಅದು ಒಂದು ಸ್ವಲ್ಪ ನಾನು ಪಂಚಾಯತ್ ಅಭಿವೃದ್ಧಿಗೆ ಅವ್ರಿಗೂ ಹೇಳೀನಿ, ಹನುಮಂತಣ್ಣವ್ರಿಗೆ ಹೇಳೀನಿ, ಆದಷ್ಟು ಸ್ವಲ್ಪ ನೀವು ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ, ಯಾವುದೇ ಒಂದಕ್ಕೂ ಏನೇ ಖರ್ಚು ಹಾಕಿರ್ತೀವೋ ಪರವಾಗಿಲ್ಲ, ಇದಕ್ಕೆ ಮೊದಲು ಒತ್ತು ಕೊಡಬೇಕು. ಸ್ವಲ್ಪ ಒಂದು 4 ಇಲ್ಲ 5 ಇವು ಬರ್ತಾವೆ ಕ್ಯಾನ್ಗಳು, ಅವು ಅಳವಡಿಸಿದ್ರೆ ಅಂದರೆ ಆಯಿತು. ಅವ್ರು ಓಣ್ಯಾರ ಎಲ್ಲರೂ ಬಂದು ಕಸ ಹೊಡೆದು, ಈಗಂತೂ ತಿಟ್ಟುಗಳೆಲ್ಲ ಮುಣಿಬೇಕು, ಒಕ್ಕಲ್ತನ್ನೇ ಹೋಯ್ತು, ಎಂಡೆ ಹಾಕಿದ್ರು ಅದನ್ನು ಒಂದು ತಿಟ್ಟೆ ಅಂತ ಅನ್ಸ್ಕೊಳ್ತಿದ್ರು, ಅದ್ರಾಗ ಒಯ್ದು ಹೋಗ್ತಿದ್ರು, ಅದೊಂದು ನೆಪ ಇರ್ತಿತ್ತು. ಈಗೆಲ್ಲ ಕೃಷಿನೂ ಮುಣಿಗೋಯ್ತು, ಒಕ್ಕಲ್ತನ ಮುಣಿಗೋಯ್ತು, ಎಲ್ಲ ಒಂದೊಂದು ನಮ್ನಿ ಹೋಗ್ಬಿಟ್ಟಾಗ ಅದು ಹೋಗಲಿ. ಪಂಚಾಯತ್ದವ್ರು ಒಂದು ವ್ಯವಸ್ಥೆ ಮಾಡ್ರಿ, ಅದು ಹಾಕ್ಬಿಟ್ರಿ ಅಂದರೆ ಆ ಓಣಿ ಜನ ಎಲ್ಲ ಒಂದು ಕಡ್ಯಾಕೆ ಹಾಕಿದ್ರಂದರೆ ಅದು ಅವ್ರ ತಪ್ಪು. ಅದು ಒಯ್ದು ಅದ್ರಾಗ ಸಂಗ್ರಹ ಮಾಡಿದ್ರೆ ಅಂತ ತಿಳ್ಕೊರಿ. ಅದು ಫುಲ್ ಆಯ್ತಲ್ಲ, ವ್ಯಾನ್ ಬರ್ತದೆ, ವಾರಕ್ಕೊಮ್ಮೆ ಬರಲಿ, 2 ದಿನಕ್ಕೊಮ್ಮೆ ಬರಲಿ, ಅವ್ರ ಪಾಪ ಅವರೆಲ್ಲ ಅದು ಏನದ ಸ್ವಚ್ಛ ತುಂಬಿ ಅದೆಲ್ಲ ತೆಗೆದು ಆ ವ್ಯಾನ್ಯಾಗ ಹಾಕಿ ವ್ಯಾನ್ ಊರು ವಿಲೇವರಿ ಮಾಡಿಬಿಟ್ಟು ಅಷ್ಟು ಮಾಡಿದರೆ ಎಷ್ಟೋ ಕಂಟ್ರೋಲ್ ಆಗ್ಬೋದು. ಪಂಚಾಯತಿಯವ್ರಿಗೂ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮನೋವಿಜ್ಞಾನ ಜನರಲ್ಲಿನೂ ಬರ್ತದೆ. ಜನರು ಕೂಡ ನಾವೆಲ್ಲ ಕಸಗಳು ಅಲ್ಲಿ ಯಾಕೆ ಹಾಕಂಪ ಒಂದು ಬಿಟ್ಟರೆ ಇಟ್ಟಾರಲ್ಲ ಅದು ಪಂಚಾಯತ್ದವ್ರು, ಅದ್ರಾಗ ಹೋಯ್ದು ಹಾಕಿ ನಮ್ದೇನು ಗಂಟು ಹೋಗ್ತು ಅಂತೇಳಿ ತಂದು ಅವ್ರನ್ನೂ ಹಾಕ್ತಕ್ಕಂಥ ಮನೋಭಾವನೆ ಅವರೆಲ್ಲೂ ಬರ್ತದೆ. ಈ ಎಲ್ಲರೂ ಒಬ್ಬರು ಮಾಡಬೇಕು, LLFದವ್ರು ಮಾಡಬೇಕು, ಪಂಚಾಯತ್ದವ್ರು ಮಾಡಬೇಕು, ಸರ್ಗಳು ಮಾಡಬೇಕು, ಬೇರೆ ಪ್ರಮುಖರು ಮಾಡಬೇಕು, ಮೆಂಬರ್ ಮಾಡ್ಬೇಕಂದ್ರೆ ಆಗ್ಲಾರ ಮಾತಿದೆ. ಎಲ್ಲರೂ ಹನಿ ಕೂಡಿದ್ರೆ ಹಳ್ಳ, ತೆನಿ ಕೂಡಿದ್ರೆ ರಾಶಿ, ಜನ ಎಲ್ಲ ಕೂಡಿದ್ರೆ ಜಾತ್ರೆ. ಹಂಗೆ ಎಲ್ಲರೂ ನಮ್ಮ ಒಂದೊಂದು ಕೈಯಿಂದ ಸ್ವಚ್ಛತೆ ಮಾಡಿದ್ದೆ ಅಂದರೆ ಈ ಗ್ರಾಮನೇ ಸ್ವಚ್ಛ ಇರ್ತದೆ. ಅಲ್ಲಿ ಯಾವ ಕ್ರಿಮಿಕೀಟಗಳು ಬರಲ್ಲ, ಯಾವ ಜ್ವಾಲಿ ಬರಲ್ಲ, ಯಾವ ರೋಗನೂ ಬರಲ್ಲ, ಯಾವ ಮನುಷ್ಯನ ಆರೋಗ್ಯನೂ ಕೆಡೋದಿಲ್ಲ. ಅವ ದಕ್ಕುಷ್ಟಾಗಿರ್ತಾನೆ, ಚೆನ್ನಾಗಿರ್ತಾನೆ, ಶಿಕ್ಷಣ ಪಡ್ಲಿಕ್ಕೂ ಒಂದು ಆವೇಶ ಹುಡ್ತದೆ. ಆಮೇಲೆ ಮುಂದೆ ಬರಲಿಕ್ಕೆ, ಓಡಾಡಲಿಕ್ಕೆ ಏನಪ್ಪ ಏನು ಊರು ಏನು ಚಂದ ಮಾತಾಡ್ಬೋದು, ಏಕಂತ ಅನ್ಕೊಂಡು ಮಾಡ್ಬೋದು. ನಾವೇನು ಮಾಡ್ತೇವೆ, ಕಸ ಅಂದ್ರೆ ಈ ಕಡೆ ಸರಿ ಅಂತೀವಿ, ಈ ಕಡೆ ಅಂದ್ರೆ ಈ ಕಡೆ ಸರಿ, ಊರು ಬಿಟ್ಟೆ ಹೋಗ್ಬೇಕಂತ ಮಾತಾಡ್ಬೇಕು. ಇನ್ನು ಊರು ಹೊರಗಡೆ ಎಲ್ಲ ಸ್ವಚ್ಛ ಇರ್ಬೋದೇನು ಅನಿಸ್ತದೆ ನನಗೆ ಅರಿವಾಗಿ. ಆದ್ರೆ ನಮ್ಮಲ್ಲಿದ್ರೆ ಆದರೂ ಎಲ್ಲರೂ ಕೂಡಿ, ಇಲ್ಲಿ ಹೆಣ್ಮಕ್ಳಿದಿರಿ, ಎಲ್ಲ ಸಂಸಾರಿಕರಿದ್ರಿ, ಯುವಕರಿದ್ರಿ, ವಿದ್ಯಾರ್ಥಿಗಳಿರಿ, ಎಲ್ಲರಿಗೆ ಮನದಡ್ಡಾಗಿ ಹೇಳ್ತಕ್ಕಂಥ ಮಾತಂದ್ರೆ ನಾವು ಸ್ಪಷ್ಟವಾಗಿ ಏನಂದ್ರೆ ನಾನು ಸ್ವಚ್ಛ ಇರಬೇಕು, ನನ್ನ ಮನೆ ಸ್ವಚ್ಛ ಇರಬೇಕು, ನಾನು ಸುತ್ತ ಪರಿಸರ ಸ್ವಚ್ಛ ಇರಬೇಕು. ಆ ಭಾವನೆಯನ್ನು ಮೊದಲು ಕಂಡುಕೊಂಡಿದ್ರೆ ಅಂದರೆ ಈ ಸ್ವಚ್ಛತೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ, ಈ ಗ್ರಾಮನೂ ಶುದ್ಧ ಆಗ್ತದೆ, ಸ್ವಚ್ಛತೆ ಆಗ್ತದೆ, ಎಲ್ಲ ಮಾಡಿರೋದಕ್ಕೂ ಫಲಪ್ರಯೋಜನ. ಈಗ ಇನ್ನೊಬ್ರು ಬಂದು ಹೇಳೋ ಅವಶ್ಯಕತೆ ಇರಲಿಲ್ಲ. ಇದು ನಾವು ಸ್ವಚ್ಛ ಇದ್ದೇನೆ, ಇನ್ನು ಸ್ವಚ್ಛತೆ ಇರಬೇಕಂತೂ ಹೇಳೋ ಕಾರ್ಯಕ್ರಮಗಳು ಬರ್ತಾವೆ. ಇನ್ನು ಮುಂದೆ ನೀವು ಅಂಗಿ ಸರಿಯಾಗಿ ಉಟ್ಗಾರೆ ಅಂತೂ ಬರ್ಬೇಕಾಗ್ತದೆ.
ಚಪ್ಪಲಿ ಚೆನ್ನಾಗಿ ಹಾಕ್ಯಾರಿ. ಈಗ ಏನೇನೋ ಬರ್ತದೆ, ಯಾಕಡೆ ಮರು ಹೋಗ್ಬಿಟ್ವಿ. ಈಗ ನಾವು ಯುವಕರು ಆಡದಾರಿ, ಮುದುಕರು ಒಂದು ಆಡದಾರಿ, ಯಾರೋ ಆಡದಾರಿ, ಅವೆಲ್ಲ ಬೇಡ. ನಾವು ಅದನ್ನ ನಾವು ಹೆಂಗಿರ್ತೀವಿ ನಮ್ಮ ಮನ್ಯಾಗ ಸ್ವಚ್ಛತೆ ಹಂಗೆ ನಾವು ಗ್ರಾಮದಲ್ಲಿ ತಾನೇ ಆಗ್ತದ. ಗ್ರಾಮ ತಾನೇ ಶುದ್ಧ ಆಗ್ತದೆ. ಮೊದಲು ನಾವು ಶುದ್ಧ ಇರಮ್ರಿ. ನಮ್ಮದು ಓಣಿ, ನಮ್ಮ ಗಲ್ಲಿ, ನಾವು ಎಲ್ಲ ಸ್ವಚ್ಛ ಇಡಮ್ರಿ. ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಗ್ರಾಮಕ್ಕೆ ಬಂದು ಆಯ್ಕೆ ಮಾಡಿಕೊಂಡು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಎಲ್ಲ ಜನರಲ್ಲಿ ಅವೇರ್ನೆಸ್ ಮಾಡಿ ತಿಳಿಸಿ ಇದ್ರ ಬಗ್ಗೆ ಏನು ಜಾಗೃತಿ ಮೂಡಿಸ್ತಿರಲ್ಲ, ನಿಮಗೆ ನಮ್ಮ ಗ್ರಾಮದ ವತಿಯಿಂದ ಭಾಳಷ್ಟು ನಾವು ಏನು ಕೊಡೋದು ತಗೊಳ್ಳೋದಿಲ್ಲ, ಹೃತ್ಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನಿಮ್ಮ ಸೇವೆಗೆ, ನಿಮ್ಮ ಕೆಲಸಕ್ಕೆ ದೇವರ ಆಶೀರ್ವಾದ ಮಾಡಿ ನಿಮ್ಮನ್ನು ಒಟ್ಟು ಏನೇನೋ ಕನಸು ಕಂಡ್ರೆ ಅವ್ನು ಸಕ್ಸಸ್ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ. ಪಂಚಾಯತಿಯಲ್ಲಿ ಅಧ್ಯಕ್ಷರಿದ್ದಾರೆ, ಸಪೋರ್ಟ್ ಮಾಡ್ತಾರೆ, ಮುಂದೆ ಯಾವುದೆಲ್ಲ ಮಾಡ್ತಾರಂತ ನಮಗೂ ಒಂದು ಆಸೆ. ಮಾಡ್ತಾರೆ, ಯಾಕೆ ಊರ ಅಭಿಮಾನ ಅದಂದ್ರೆ ಅವ್ರಿಗೆ ಹಿರಿಯ ಇರ್ತದೆ. ಪಂಚಾಯತ್ ಕಂಟ್ರೋಲ್ ತೊಗೊಳ್ತಾರೆ. ಆದ್ರೆ ಪಂಚಾಯತಿಯಲ್ಲಿ ಭಾಳಷ್ಟು ಇದಿರ್ತಾವೆ, ನೀವು ಗೊತ್ತಿಲ್ಲ. ಅದ್ರೊಳಗೆ ಹೋದ್ರೆ ಗೊತ್ತಾಗ್ತದೆ ನಿಮ್ಗೆ ಹುಳ ಹೆಂಗದ ಅಂಬ. ಭಾಳ ಬ್ಯಾಗ್ ಹೊರಗಿರೋದೇ ಭಾಳ ಚಲೋ ಪೇಂತೀವಿ. ಎಲ್ಲ ಯುದ್ಧಗಳು ನಡೀತವೆ, ನಿಮ್ಮ ಎಲ್ಲ ಯುದ್ಧ, ಪಿಲ್ಲ ಯುದ್ಧ, ಓಸು ಯುದ್ಧಗಳು ನಡೀತವೆ. ಅದು ಬೇಡ. ನಮ್ಮಲ್ಲಿ ಗ್ರಾಮದಲ್ಲಿ ಈ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಹಾಜರಾಗಿರಲ್ಲ ನಮ್ಮ ಸಹಪಾಠಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ನಮ್ಮ ಅಕ್ಕ ತಂಗಿಯರು, ಸಹೋದರಿ, ಓಸ್ಮದಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಮುಂದೆ ಇವತ್ತಿನಿಂದನೇ ಅದನ್ನು ಮನದಟ್ಟ ಮಾಡಿಕೊಂಡು ನಾವು ಸ್ವಚ್ಛಕ್ಕೆ ಧುಮುಕ್ತೀವಿ. ನಮ್ಮ ಮನೆ ಕಸ ಹೊಡೆದಲ್ದೆ ನಮ್ಮ ಆಜುಬಾಜುನು ಒಂದು 2 ಮೊಳ ಕಸ ಹೊಡಿತೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಹೋಗ್ಬೇಕು. ಇಲ್ಲಿಂದ ಏನೋ ಬಂದು ಹೇಳಿದ್ರು ಬರ್ತಾರೆ, ಏನೋ ಬರ್ತಾವೆ, ಏನೋ ಪ್ಯಾನರ್ ಹಿಡ್ದವ, ಡಮ್ ಹೊಡೆದವ, ಹೋಗ್ಯಾವ, ಬ್ಯಾಡ್ತಾವ, ಅವ್ರ ಕೆಲಸ ಆದಾಗ್ಯದ. ನಮ್ದು ಹಂಗೆ ಬಿಟ್ರೆ ಆಯ್ತು, ಹೋಗ್ತಾನೆ ಹೊಡಿತಿರ್ತಾರೆ. ಹಂಗೆ ಈಗ ಆ ಕಡೆ ದಬ್ರೆ ಆಯ್ತು, ಅಲ್ಲಿ ಬಿಡ್ತದೆ, ಅದು ಆ ಕಡೆ ದಬ್ರೆ ಆಯ್ತು, ಬಿಡ್ತದೆ, ಅದೇ ತಿಪ್ಪಿನೇ ಆಯ್ತು ಊರು. ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರು ಮಾತ್ರ ಈ ಸ್ವಚ್ಛತೆಗೆ ಸಕ್ಸಸ್ ಆಗ್ತದೆ. ನಾವೆಲ್ಲರೂ ಎಚ್ಚರಿಕೆಯಿಂದ ಈ ಕಾರ್ಯಕ್ರಮವನ್ನು ನಾನು ತಲೆಗೆ ತೊಗೊಂಡು ಊರು ನಾವು ಸ್ವಚ್ಛ ಮಾಡ್ತೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡ್ರಿ ಅಂತ ತಿಳ್ಕೊತೀನಿ. ತಾವೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ನಾನು ಪುನಃ ಒಂದು ನಮಸ್ಕಾರ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪ ತಪ್ಪಾದರೂ ಕ್ಷಮಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಒಳ್ಳೆಯ ಒಂದು 4 ವಾರದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ಯಶಸ್ವಿ ಆಗಲಿ ಅಂತೇಳಿ ಆಶಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸ್ವಚ್ಛತೆ. ಮೊದಲು ನಮಗೆಲ್ಲ ಏನಪ್ಪ ಅಂತಂದರೆ, ನಾನು ಉದ್ಧಾರ ಆಗಬೇಕು, ನಾನು ಬೆಳಿಬೇಕು, ನನ್ನ ಕುಟುಂಬ ಬೆಳಿಬೇಕು ಅಂತಕ್ಕಂಥ ಮನೋಭಾವ ಎಲ್ಲರಲ್ಲೂ ಅದ. ಅದೇ ಥರ ನಾನು ಸ್ವಚ್ಛವಾಗಿರಬೇಕು, ನನ್ನ ಕುಟುಂಬ ಸ್ವಚ್ಛವಾಗಿರಬೇಕು, ನನ್ನ ಊರು ಸ್ವಚ್ಛವಾಗಿರಬೇಕು, ನನ್ನ ತಾಲೂಕು ಸ್ವಚ್ಛವಾಗಿರಬೇಕು, ನನ್ನ ಜಿಲ್ಲೆ ಸ್ವಚ್ಛವಾಗಿರಬೇಕು ಅಂತ ಮನೋಭಾವ ಯಾರು ಇಟ್ಕೊಳ್ತಾರಲ್ಲ, ಆ ಗ್ರಾಮ, ಆ ಊರು, ಆ ತಾಲೂಕಾ, ಆ ಜಿಲ್ಲೆ ಎಲ್ಲನೂ ಏನಪ್ಪ ಅಂತಂದ್ರೆ ಸ್ವಚ್ಛಮಯವಾಗ್ತದ ಮತ್ತೆ ಆರೋಗ್ಯ ಮುಕ್ತವಾಗ್ತದ ಅಂತಕ್ಕಂಥ ವಿಚಾರ ವ್ಯಕ್ತಪಡಿಸೋದ್ರ ಜೊತೆಗೆ ಈ ಒಂದು ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್ ಎಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಒಂದು ಶ್ಲಾಘನೀಯ ಮಾತುಗಳನ್ನ ಹೇಳುತ್ತಾ, ಈ ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಜೀವನದಲ್ಲಿ ನಾವು ಕಂಡಂತ ಕನಸುಗಳೆಲ್ಲ ನನಸಾಗ್ಲಿ ಅಂತಕ್ಕಂಥ ಆಶೀರ್ವಾದವನ್ನ ನೀಡಿರ್ತಕ್ಕಂಥ, ಮತ್ತೆ ಅದ್ರ ಜೊತೆಗೆ ಈ ಊರಿನ ಎಲ್ಲರಿಗೂ ಕಿವಿ ಮಾತುಗಳನ್ನ ಹೇಳಿದ್ರು ಅವರು. ಏನಪ್ಪಾ ಅಂತಂದ್ರೆ, ಮೊದಲು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದ್ರೆ ನಾವು ಏನಪ್ಪಾ ಅಂತಂದ್ರೆ ಇವತ್ತಿನಷ್ಟಕ್ಕೆ ಸೀಮಿತ ಆಗಬಾರ್ದು. ಈ ಕಾರ್ಯಕ್ರಮ ಯಶಸ್ವಿ ಯಾವಾಗ ಆಗ್ತದಪ್ಪ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿನಿತ್ಯ ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡಾಗ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಅರ್ಥ ಬರ್ತದೆ, ಇದು ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸುತ್ತಾ, ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥ ವಾಗ್ಮಿಗಳಾದಂತ ಮತ್ತು ಪತ್ರಿಕಾ ವರದಿಗಾರರಾದಂತ ಶ್ರೀಯುತ ವೆಂಕಟೇಶ್ ದುರ್ಗದ್ ಇವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಲರ್ನಿಂಗ್ ಲಿಂಕ್ಸ್ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇನ್ನೇನು ಈಗ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಇವರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತದೆ. ಅದಕ್ಕೂ ಮುಂಚಿತವಾಗಿ ಈ ಒಂದು ಗ್ರಾಮದಲ್ಲಿ ಇನ್ನೂ ಒಂದು ಯುವಕರ ಒಂದು ಬಳಗ ಇದೆ ಅಂತೇಳಿ ಕೇಳ್ಪಟ್ವಿ ನಾವು.
ಅಪ್ಪು ಯುವಕ ಬಳಗ ಅಂತಕ್ಕಂತ ಒಂದು ಬಳಗ ಇದೆ ಅಂತಕ್ಕಂತ ವಿಚಾರ ಗೊತ್ತಾಯ್ತು. ಯಾಕಪ್ಪ ಅಂತಂದ್ರೆ ಯುವಕರಿಂದ ಏನೆಲ್ಲ ಸಾಧ್ಯ ಅನ್ನೋದನ್ನ ನಾವು ಬಹಳಷ್ಟು ಕಡೆ ನೋಡಿದೀವಿ. ಯುವಕರ ಮನಸ್ಸು ಮಾಡಿದ್ರೆ ಎಲ್ಲಾನು ಬದಲಾವಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಹಾಗಾಗಿ ಅಂತ ಯುವಕ ಮಂಡಳಿಯನ್ನ ಕಟ್ಕೊಂಡು ಈ ಒಂದು ಊರಿನಲ್ಲಿ ಆಗ್ತಕ್ಕಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸ್ತಿರ್ತಕ್ಕಂತ ಅಪ್ಪು ಯುವಕ ಬಳಗದ ಯಾರಾದರೂ ಒಬ್ಬರು ಸದಸ್ಯರು ಬಂದು ಈ ಒಂದು ಕಾರ್ಯಕ್ರಮವನ್ನ ಕುರಿತು ಮಾತಾಡ್ಬೇಕಾಗಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಶಶಿಧರ್ ಇಲ್ಲಿ ನೆರೆದಿರುವಂತ